ರಾಜ್ಯ 7ನೇ ವೇತನ ಆಯೋಗದ ವರದಿಯನ್ನ ಸರ್ಕಾರ ಈ ಹಿಂದೆನೆ ಸ್ವೀಕರಿಸುತ್ತದೆ ಅನ್ನುವಂತ ಉದ್ದೇಶ ಇತ್ತು. ಬಹುಶಃ ವರದಿ ಸಿದ್ಧತೆಗಳು ಬೇರೆ ಬೇರೆ ಕಾರಣಗಳಿಗಾಗಿ ಇವತ್ತು ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸಾಹೇಬರು ವೇತನ ಆಯೋಗದ ಅಧ್ಯಕ್ಷರು ಸುಧಾಕರ್ ಅವರ ನೇತೃತ್ವದಿಂದ ವರದಿಯನ್ನು ಸ್ವೀಕರಿಸಿದ್ದಾರೆ ಎನ್ನುವಂತ ಮಾಹಿತಿ ಅಧಿಕೃತವಾಗಿ ಈಗ ಕೂಡ ಸಿಕ್ಕಿದೆ. ಬಹುಶಃ ಅವ್ರು ಕೊಟ್ಟಿರುವಂತಹ ವರದಿಯನ್ನ ಸರ್ಕಾರ ಪರಿಶೀಲಿಸಿ ಇಮಿಡಿಯೇಟ್ ಆಗಿ ಅದನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು ರಾಜ್ಯದ 12 ಲಕ್ಷ ನೌಕರರು, ನಿವೃತ್ತ ನೌಕರ ಕುಟುಂಬದ ಆಶೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಯಾವ ನಿರ್ಧಾರವನ್ನು ತೆಗೆದುಕೊಳ್ತದೆ, ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ತದೆ ಅನ್ನುವಂಥದ್ದು ನಾವು ಕಾದು ನೋಡ್ತಾ ಇದ್ದೇವೆ. ಬಹುಶಃ ನಾವು ಅಂದ್ಕೊಂಡಿರೋ ಪ್ರಕಾರ ಒಂದು ಒಳ್ಳೆಯ ವರದಿಯನ್ನ ವೇತನ ಆಯೋಗ ಕೊಡುತ್ತೆ, ಅದನ್ನ ಸರ್ಕಾರ ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನುವಂಥ ವಿಶ್ವಾಸ, ನಂಬಿಕೆ, ಭರವಸೆ ನಮ್ಮ ಕಳೆದ ಈ ಸರ್ಕಾರ ಬಂದಾಗ್ಲಿಂದನೂ ಕೂಡ ನಮಗಿದೆ. ಮನೆ 27ನೇ ತಾರೀಕು ಲಕ್ಷಾಂತರ 2.5 ಲಕ್ಷ ನೌಕರ ಸಮ್ಮುಖದಲ್ಲೂ ಕೂಡ ಮುಖ್ಯಮಂತ್ರಿಗಳು ನೌಕರ ಪರವಾಗಿ ಭರವಸೆ ಮಾತುಗಳನ್ನು ನೀಡಿರೋದು ಎಲ್ಲ ಒಂದ್ ಕಡೆ ನಮಗೆ ಭರವಸೆ ಸಿಕ್ಕಿದೆ. ಬಹುಶಃ ಅವ್ರೇನ್ ನಿರ್ಧಾರಗಳನ್ನ ಇವತ್ತು ಮಾಡ್ತಾರೆ ಅನ್ನೋದನ್ನ ನಾವು ಕೂಡ ಹತ್ತಿರದಿಂದ ಕಾದು ನೋಡ್ತಾ ಇದ್ದೇವೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತಾನೆ. ಈಗ ಮಧ್ಯಾಹ್ನ 3 ಗಂಟೆಗೆ ನೀತಿ ಸಂಸ್ಥೆ ಜಾರಿ ಆಗ್ತದೆ. ಎಸ್, ಸಿಎಂ ಹೇಳಿದ್ರು ಆರ್ಥಿಕ ಇಲಾಖೆ ಕಳಿಸ್ತೀವಿ, ಅವ್ರು ಪರಿಶೀಲನೆ ಮಾಡಿ ನಂತರ ನಮ್ಗೆ ಸಲಹೆ ಕೊಟ್ಟಾಗ ಒಂದು ಕಮಿಷನ್ಸ್ ಗಳನ್ನ ರಚನೆ ಮಾಡಿದಾಗ ಸರ್ಕಾರದ ಇಲಾಖಾ ಪ್ರಪೋಸಲ್ ಅಲ್ಲಿಂದ ಬಂದು ಸಚಿವ ಸಂಪುಟಕ್ಕೆ ಬಂದು ಅನುಮೋದನೆ ಆಗುವಂತದ್ದು ಒಂದು ನಿಯಮ. ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ ಅಧ್ಯಯನ ಮಾಡಿ ಅಟ್ಲೀಸ್ಟ್ ಯಥಾವತ್ತಾಗಿ ವರದಿ ಕೊಡ್ತೀನಿ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೂಡ ಹೇಳಬೇಕಾಗ್ತದೆ. ಸೊ ಇಲ್ಲ ಅಂದ್ರೆ ಕೂಡ ಅದನ್ನು ಜಾರಿಗೆ ತರಲಿಕ್ಕೆ ಆದೇಶವನ್ನು ನಾವು ಗಂಟೆ ಒಳಗೆ ನಾವು ತೆಗೆದುಕೊಂಡಿದೀವಿ ಹಿಂದೆ ಕೂಡ. ಸೊ ಹಾಗಾಗಿ ನೋಡೋಣ, ಈಗ 3 ಕಮಿಷನ್ ಮೀಟಿಂಗ್ ಇದೆ ಅನ್ನೋದು ಗೊತ್ತಿದೆ ಅಷ್ಟೇ. ಸೊ ಹಾಗಾಗಿ ಪ್ರೆಸ್ ಮೀಟ್ ಇದೆ ಅನ್ನುವಂಥದ್ದು, ಹಾಗಾಗಿ ಎಲ್ಲದನ್ನು ಕೂಡ ಅತ್ಯಂತ ಕಾತುರದಿಂದ ರಾಜ್ಯದ ನೌಕರ ಸಮೂಹ ನೋಡ್ತಾ ಇದೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಈಗ ಅವ್ರ ಶಿಫಾರಸು 27.5ಗೆ ಕೊಟ್ಟಿದ್ದಾರೆ. ಎಸ್ ಎಸ್, ಮತ್ತೆ ಮೂಲ ವೇತನ 17ರಿಂದ 27 ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಅನಿಸಿಕೆ ಸರ್? ನಾನು ಇನ್ನೂ ಕೂಡ ಡೀಟೇಲ್ ಆಗಿ ವರದಿಯನ್ನ ನೋಡಿಲ್ಲ. ಓನ್ಲಿ ಫಿಟ್ಮೆಂಟ್ ಬಗ್ಗೆ ನಾವು ನೋಡ್ಲಿಕ್ಕಾಗಲ್ಲ. ತುಟ್ಟಿ ಭತ್ಯೆ ಎಷ್ಟು ರೆಕಮೆಂಡ್ ಮಾಡ್ತಿದ್ದಾರೆ, HRA ಎಷ್ಟು ಮಾಡ್ತಾ ಇದ್ದಾರೆ, ಇದರಿಂದ ನೌಕರಿಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡೇ ನಾನು ರಿಯಾಕ್ಟ್ ಮಾಡಬೇಕಾಗ್ತದೆ ಅನ್ನೋದನ್ನ ಹೇಳಿಕ್ ಬಯಸ್ತೇನೆ. ಬಹುಶಃ ಈಗ ಕೊಟ್ಟಿರುವಂತದ್ದು ಹಿಂದೆ ಸಿದ್ದರಾಮಯ್ಯ ಸಾಹೇಬ್ರದಾಗ 30% ಕೊಟ್ಟಿದ್ರು, ಈಗ 27 ಅವ್ರು ರೆಕಮೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದ್ರ ಮೇಲೆ ಹೆಚ್ಚಿಗೆ ಮಾಡ್ತಾರೆ ಕಡಿಮೆ ಮಾಡ್ತಾರೆ ಒಂದು ಚರ್ಚೆ ಸರ್ಕಾರದ ಲೆವೆಲ್ ಅಲ್ಲಿ ಆಗ್ತದೆ. ಖಂಡಿತ ಅಧಿಕಾರಿಗಳ ಜೊತೆ ನಾವು ಚರ್ಚೆಗಳು ನಾವು ಕೂಡ ಮಾಡ್ತೀವಿ. ಮತ್ತೆ ಮುಖ್ಯಮಂತ್ರಿಗಳ ಮೇಲೆ ಕೂಡ ಒತ್ತಡವನ್ನು ಹಾಕಿ ಆದಷ್ಟು ಬೇಗ ಈ ವರದಿ ಮತ್ತೆ ಮ್ಯಾಕ್ಸಿಮಮ್ ಬೆನಿಫಿಟ್ಗಳು ನೌಕರು ಸಿಗೋ ರೀತಿಯಲ್ಲಿ ಸಂಘಟನೆ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡುತ್ತೆ. ವರದಿ ಕೊಟ್ಟಿರೋದು ನಿಮ್ಗೆ ಖುಷಿ ಇದೆ? ಅಲ್ಲ, ಇನ್ನು ನೋಡಿಲ್ಲ. ವರದಿ ಕೊಟ್ಟಿರೋದು ಖುಷಿ ಇದೆ, ಅವ್ರ ವರದಿಯಲ್ಲಿನ ಅಂಶಗಳು ನೋಡಿ ಖುಷಿ ಪಡ್ತೀವೋ ಇಲ್ಲ ಅನ್ನೋದನ್ನ ನೋಡಿದ ಮೇಲೆ ನಾನು ರಿಯಾಕ್ಟ್ ಮಾಡ್ತಾನೆ. ಅದಿನ್ನೂ ನಮ್ಮ ಕೈ ಸೇರಿಲ್ಲ ಅದು. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.